ಓಂ ನಮಃ ಶಿವಾಯ. ಭಕ್ತಿ ಲೋಕದ ಪವಿತ್ರ ಪಯಣಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಭಾರತದಾದ್ಯಂತ ಶಿವನ ನೂರಾರು ಅವತಾರಗಳನ್ನು ನಾವು ಪೂಜಿಸುತ್ತೇವೆ. ಆದರೆ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ನೆಲೆಸಿರುವ ಆ ದೇವನ ರೂಪವೇ ವಿಭಿನ್ನ. ಅಲ್ಲಿನ ಗಾಳಿಯಲ್ಲಿ ಹಳದಿ ಬಣ್ಣದ ಭಂಡಾರ ಹಾರುತ್ತಿರುತ್ತದೆ. ಭಕ್ತರ ನಾಲಿಗೆಯಲ್ಲಿ 7 ಕೋಟಿ ಎಂಬ ನಾಮಸ್ಮರಣೆ ಇರುತ್ತದೆ. ಹೌದು ಭಕ್ತಾದಿಗಳೇ, ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವುದು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರದಲ್ಲಿರುವ ಪುಣ್ಯಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದ ಬಗ್ಗೆ. ಇದನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ತಿರುಪತಿ ತಿಮ್ಮಪ್ಪನಿಗೆ ಸಾಲ ನೀಡಿದ ಶಕ್ತಿ ಈ ದೇವರಿಗಿದೆ ಎಂಬುದು ನಿಮಗೆ ಗೊತ್ತೇ. ಈ ದೇವಸ್ಥಾನದ ಕಲ್ಲಿನಲ್ಲೂ ದೈವಿಕ ರಹಸ್ಯವಿದೆ. ಈ ಸುದೀರ್ಘ ವಿಡಿಯೋದಲ್ಲಿ ನಾವು ಈ ಕ್ಷೇತ್ರದ ಇತಿಹಾಸ, ಪೌರಾಣಿಕ ಹಿನ್ನೆಲೆ, ತಿರುಪತಿ ತಿಮ್ಮಪ್ಪನೊಂದಿಗಿನ ಸಂಬಂಧ ಮತ್ತು ಇಲ್ಲಿನ ಜಾತ್ರೆಯ ವಿಶೇಷತೆಗಳನ್ನು ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇವೆ. ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ. ಪೌರಾಣಿಕ ಹಿನ್ನೆಲೆ: ಮಣಿಮಲ್ಲಾಸುರರ ಸಂಹಾರ. ಈ ಕ್ಷೇತ್ರಕ್ಕೆ ಮೈಲಾರ ಮಲ್ಲಣ್ಣ ಎಂಬ ಹೆಸರು ಬಂದಿದ್ದರ ಹಿಂದೆ ಒಂದು ರೋಚಕ ಪುರಾಣ ಕಥೆಯಿದೆ. ಹಿಂದಿನ ಕಾಲದಲ್ಲಿ ಮಣಿಕಾಸುರ ಮತ್ತು ಮಲ್ಲಾಸುರ ಎಂಬ ಇಬ್ಬರು ರಾಕ್ಷಸ ಸಹೋದರರಿದ್ದರು. ಅವರು ಘೋರ ತಪಸ್ಸು ಮಾಡಿ ವರಗಳನ್ನು ಪಡೆದು ನಂತರ ಋಷಿ ಮುನಿಗಳಿಗೆ ಮತ್ತು ಸಾಮಾನ್ಯ ಜನರಿಗೆ ನಾನಾ ವಿಧದ ಕಿರುಕುಳ ನೀಡಲು ಆರಂಭಿಸಿದ್ದರು. ರಾಕ್ಷಸರ ಈ ಉಪಟಳ ತಾಳಲಾರದೆ ಋಷಿಮುನಿಗಳು ಭಗವಾನ್ ಶಿವನ ಮೊರೆ ಹೋದರು. ಆಗ ಪರಶಿವನು ಭಕ್ತರ ಕಷ್ಟವನ್ನು ಪರಿಹರಿಸಲು ಮಾರ್ತಾಂಡ ಭೈರವ ಅಥವಾ ಮೈಲಾರ ಲಿಂಗೇಶ್ವರನ ಅವತಾರ ತಾಳಿ ಧರೆಗೆ ಇಳಿದನು. ಅಷ್ಟೇ ಅಲ್ಲದೆ ತಾಯಿ ಪಾರ್ವತಿ ದೇವಿಯೂ ಕೂಡ ಗಂಗಾ ಮಾಳವ್ವನ ರೂಪ ಧರಿಸಿ ಶಿವನಿಗೆ ಸಾಥ್ ನೀಡಿದಳು. ಮಾರ್ತಾಂಡ ಭೈರವನು ಕುದುರೆಯನ್ನೇರಿ ಕೈಯಲ್ಲಿ ತ್ರಿಶೂಲ ಮತ್ತು ಢಮರುಗ ಹಿಡಿದು ಹಳದಿ ಪಿತಾಂಬರ ಧರಿಸಿ ಬಂದನು. ಭೀಕರ ಯುದ್ಧದ ನಂತರ ಮಣಿಕಾಸುರನನ್ನು ಬಳ್ಳಾರಿ ಜಿಲ್ಲೆಯ ಮೈಲಾರದಲ್ಲಿ ಸಂಹರಿಸಿದರೆ ಮಲ್ಲಾಸುರನನ್ನು ಹಾವೇರಿ ಜಿಲ್ಲೆಯ ದೇವರಗುಡ್ಡದಲ್ಲಿ ಸಂಹರಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಈ ಮೈಲಾಸುರನ ಸಂಹಾರವಾದ ಜಾಗವೇ ಮೈಲಾರ ಲಿಂಗೇಶ್ವರನ ಪವಿತ್ರ ಕ್ಷೇತ್ರವಾಯಿತು. ರಾಕ್ಷಸ ಮಲ್ಲನು ಸಾಯುವ ಮುನ್ನ ತನ್ನ ಹೆಸರನ್ನು ದೇವನ ಹೆಸರಿನೊಂದಿಗೆ ಸೇರಿಸಬೇಕೆಂದು ಕೇಳಿಕೊಂಡಿದ್ದರಿಂದ ಈ ಸ್ವಾಮಿಗೆ ಮೈಲಾರ ಮಲ್ಲಣ್ಣ ಎಂಬ ಹೆಸರು ಬಂದಿತು. ದಕ್ಷಿಣ ಕಾಶಿ ಖಾನಾಪುರದ ವೈಶಿಷ್ಟ್ಯತೆಗಳು. ಬೀದರ್ ಜಿಲ್ಲೆಯ ಖಾನಾಪುರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲು ಒಂದು ಬಲವಾದ ಕಾರಣವಿದೆ. ಕಾಶಿಯಲ್ಲಿ ಶಿವನ ತ್ರಿಶೂಲವು ಹೇಗೆ ಭೂಮಿಯಲ್ಲಿ ನೆಲೆಸಿದೆಯೋ ಅದೇ ರೀತಿಯಾದ ಪವಿತ್ರ ತ್ರಿಶೂಲವು ಇಲ್ಲಿನ ಕ್ಷೇತ್ರದಲ್ಲಿ ಕಂಡುಬರುತ್ತದೆ. ಈ ಜಾಗವನ್ನು ಪ್ರೇಮಪುರ, ಪುಣ್ಯವಾರಣಾಸಿ ಮತ್ತು ತಪಸ್ವಿ ಕ್ಷೇತ್ರ ಎಂದೂ ಕರೆಯಲಾಗುತ್ತದೆ. ಈ ದೇವಸ್ಥಾನದ ವಾಸ್ತುಶಿಲ್ಪ ಮತ್ತು ಇಲ್ಲಿನ ಪರಿಸರ ಅತ್ಯಂತ ಸುಂದರವಾಗಿದೆ. ಬೀದರ್ನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರವು ನಿಸರ್ಗದ ಮಡಿಲಲ್ಲಿದೆ. ಇಲ್ಲಿನ ದೇವಸ್ಥಾನದಲ್ಲಿ 108 ಮನೆಗಳ ಹಳೆಯ ಸಂಪ್ರದಾಯವಿದ್ದು ಅದು ಇಂದಿಗೂ ಮುಂದುವರಿಯುತ್ತಿದೆ. ಇಲ್ಲಿನ ಮುಖ್ಯ ಆಕರ್ಷಣೆ ಎಂದರೆ ದೇವಸ್ಥಾನದ ಆವರಣದಲ್ಲಿರುವ ಪವಿತ್ರ ಹೊಂಡ. ಭಕ್ತರ ನಂಬಿಕೆಯ ಪ್ರಕಾರ ಈ ಹೊಂಡದಲ್ಲಿ ಸ್ನಾನ ಮಾಡಿ ಮಲ್ಲಣ್ಣನ ದರ್ಶನ ಪಡೆದರೆ ಚರ್ಮ ವ್ಯಾಧಿಗಳು ಸೇರಿದಂತೆ ಎಲ್ಲ ಆರೋಗ್ಯ ಸಮಸ್ಯೆಗಳು ಗುಣವಾಗುತ್ತವೆ. ಇದನ್ನು ಭಕ್ತರು ಸಂಜೀವಿನಿ ಹೊಂಡ ಎಂದೇ ಕರೆಯುತ್ತಾರೆ. ತಿರುಪತಿ ತಿಮ್ಮಪ್ಪ ಮತ್ತು ಮೈಲಾರ ಮಲ್ಲಣ್ಣನ ಸಾಲದ ಕತೆ. ಈಗ ನಾವು ಈ ಕ್ಷೇತ್ರದ ಅತ್ಯಂತ ಆಶ್ಚರ್ಯಕರ ವಿಷಯಕ್ಕೆ ಬರೋಣ. ಅದೇ ತಿರುಪತಿ ವೆಂಕಟರಮಣ ಮತ್ತು ಮೈಲಾರ ಮಲ್ಲಣ್ಣನ ಸಂಬಂಧ. ಜನಪದ ನಂಬಿಕೆಗಳ ಪ್ರಕಾರ ತಿರುಪತಿ ತಿಮ್ಮಪ್ಪನು ತನ್ನ ಮದುವೆಯ ಸಂದರ್ಭದಲ್ಲಿ ಕುಬೇರನ ಬಳಿ ಮಾತ್ರವಲ್ಲದೆ ಮೈಲಾರ ಮಲ್ಲಣ್ಣನ ಬಳಿಯೂ ಸಾಲ ಪಡೆದಿದ್ದನಂತೆ. ಇಂದಿಗೂ ಈ ನಂಬಿಕೆಯನ್ನು ಭಕ್ತರು ಶ್ರದ್ಧೆಯಿಂದ ಪಾಲಿಸುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ತಮಗೆ ತೋಚಿದ ಕಾಣಿಕೆಯನ್ನು ನೀಡುವ ಮೂಲಕ ತಿಮ್ಮಪ್ಪನ ಸಾಲವನ್ನು ತೀರಿಸುವ ಸಂಪ್ರದಾಯ ಇಂದಿಗೂ ಜೀವಂತವಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರದಲ್ಲಿ ಖಂಡೋಬಾ ಎಂಬ ಹೆಸರಿನಿಂದ ಪೂಜಿಸಲ್ಪಡುವ ಈ ದೇವರಿಗೆ ಮಹಾರಾಷ್ಟ್ರದ ಭಕ್ತರು ಸಹ ಅಪಾರ ಸಂಖ್ಯೆಯಲ್ಲಿ ಬರುತ್ತಾರೆ. ಭಂಡಾರ, 7 ಕೋಟಿ ಮತ್ತು ಸಂಪ್ರದಾಯಗಳು. ಮೈಲಾರ ಮಲ್ಲಣ್ಣನ ಕ್ಷೇತ್ರಕ್ಕೆ ಹೋದರೆ ನಮಗೆ ಕಾಣುವುದು ಹಳದಿಮಯವಾದ ಪರಿಸರ. ಇಲ್ಲಿನ ಭಂಡಾರ ಅಂದರೆ ಅರಿಶಿಣ ಅತ್ಯಂತ ಪವಿತ್ರವಾದದ್ದು. ಭಕ್ತರು ದೇವರಿಗೆ ಭಂಡಾರವನ್ನು ಅರ್ಪಿಸಿ 7 ಕೋಟಿ 7 ಕೋಟಿ ಎಂದು ಉದ್ಗರಿಸುತ್ತಾರೆ. ಮಲ್ಲಣ್ಣನು ಮಲ್ಲಾಸುರನನ್ನು ಸಂಹರಿಸಿದಾಗ ದೇವತೆಗಳು ಹಳದಿ ಪುಷ್ಪವೃಷ್ಟಿ ಮಾಡಿದರು. ಅದರ ಸಂಕೇತವಾಗಿ ಇಂದು ಭಂಡಾರವನ್ನು ಬಳಸಲಾಗುತ್ತದೆ. ಪ್ರತಿ ಭಾನುವಾರ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಶ್ರಾವಣ ಮಾಸದಲ್ಲಿ ಇಲ್ಲಿನ ಭಕ್ತಿ ಭಾವ ಉತ್ತುಂಗದಲ್ಲಿರುತ್ತದೆ. ಇನ್ನು ಚೆಟ್ಟಿ ಅಮಾವಾಸ್ಯೆಯ ಸಮಯದಲ್ಲಿ ನಡೆಯುವ ಜಾತ್ರೆಯಂತೂ ಕಣ್ಣಾರೆ ನೋಡಬೇಕು. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತರು ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಿಂದ ಇಲ್ಲಿಗೆ ಆಗಮಿಸುತ್ತಾರೆ. ಸುಮಾರು 3 ಕಿಲೋಮೀಟರ್ಗಳವರೆಗೆ ಭಕ್ತರ ಸಾಲು ಇರುತ್ತದೆ ಎಂದರೆ ನೀವು ಈ ಕ್ಷೇತ್ರದ ಮಹಿಮೆಯನ್ನು ಊಹಿಸಬಹುದು. ಇಲ್ಲಿಗೆ ತಲುಪುವ ಮಾರ್ಗ ಮತ್ತು ದರ್ಶನದ ಸಮಯ. ನೀವು ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಲು ಇಚ್ಛಿಸಿದರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿಗೆ ಬರಬೇಕು. ಇದು ಬೀದರ್ನಿಂದ ಸಾರಿಗೆ ಸೌಲಭ್ಯ ಹೊಂದಿರುವ ಮುಖ್ಯ ರಸ್ತೆಯ ಸಮೀಪದಲ್ಲಿದೆ.
ರೈಲ್ವೆ ನಿಲ್ದಾಣ ಮತ್ತು ಬಸ್ ಸೌಲಭ್ಯಗಳು ಲಭ್ಯವಿವೆ. ದೇವಸ್ಥಾನವು ಪ್ರತಿದಿನ ಭಕ್ತರಿಗಾಗಿ ತೆರೆದಿರುತ್ತದೆ, ಆದರೆ ಭಾನುವಾರ ಮತ್ತು ಅಮಾವಾಸ್ಯೆಯ ದಿನಗಳಲ್ಲಿ ಭೇಟಿ ನೀಡುವುದು ಹೆಚ್ಚು ವಿಶೇಷ. ಭಕ್ತಾದಿಗಳೇ, ಮೈಲಾರ ಮಲ್ಲಣ್ಣನ ದರ್ಶನ ಕೇವಲ ಒಂದು ಪ್ರವಾಸವಲ್ಲ, ಅದೊಂದು ಆಧ್ಯಾತ್ಮಿಕ ಅನುಭವ. ನಂಬಿದ ಭಕ್ತರ ಸಂಕಷ್ಟಗಳು ಪರಿಹರಿಸಿ ರೋಗಗಳನ್ನು ಗುಣಪಡಿಸುವ ಮೈಲಾರ ಲಿಂಗೇಶ್ವರನ ಕೃಪೆ ನಿಮ್ಮ ಮೇಲೆ ಇರಲಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನೀವು ಎಂದಾದರೂ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಲ್ಲಿ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಪವಿತ್ರ ಕ್ಷೇತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಮೈಲಾರ ಮಲ್ಲಣ್ಣ.